ಜಮ್ಮುವಿನ ಪಹಲ್ಗಾಮ್ ಮೇಲೆ ದಾಳಿಗೆ ವ್ಯವಸ್ಥಿತ ಸಂಚು. ಎನ್ಐಎ ತನಿಖೆಯಲ್ಲಿ ಹೊರಬಿತ್ತು ಸ್ಫೋಟಕ ಮಾಹಿತಿ. ಭಯೋತ್ಪಾದಕರಿಗೆ ಸ್ಥಳೀಯರಿಂದಲೂ ಕೂಡ ಸಿಕ್ಕಿತ್ತ ನೆರವು. ಹಾಗಾದ್ರೆ 3 ತಂಡಗಳು ಮತ್ತು ಓವರ್ ಗ್ರೌಂಡ್ ವರ್ಕರ್ಸ್ನಿಂದ ಸಹಾಯ ಪಡೆದಿದ್ರ ಅಲ್ಲಿನ ಭಯೋತ್ಪಾದಕರು. ಜಮ್ಮುವಿನ ಪಹಲ್ಗಾಮ್ ಮೇಲೆ ದಾಳಿಗೆ ಪ್ರೀ ಪ್ಲಾನ್ಡ್ ನಡೆದಿತ್ತ. ಎನ್ಐಎ ತನಿಖೆಯಿಂದ ಹೊರಬೀಳ್ತಾ ಇದೆ ಮತ್ತಷ್ಟು ಸ್ಫೋಟಕ ಮಾಹಿತಿ. ಭಯೋತ್ಪಾದಕರಿಗೆ ಅಲ್ಲಿನ ಸ್ಥಳೀಯರು ಸಹಾಯ ಅಥವಾ ನೆರವು ಕೊಟ್ಟಿದ್ರ. 3 ತಂಡಗಳು ಮತ್ತು ಓವರ್ ಗ್ರೌಂಡ್ ವರ್ಕರ್ಸ್ನಿಂದ ಸಹಾಯ ಸಿಕ್ತಾ. ನಿಷೇಧಿತ ಸಂಘಟನೆಗಳಾದ ಹುರಿಯತ್ ಕಾನ್ಫರೆನ್ಸ್ ಬಣಗಳು, ಜಮಾಅತಿ ಇ ಇಸ್ಲಾಮಿಯಾ ಸದಸ್ಯರಿಂದಲೂ ಕೂಡ ನೆರವು ಸಿಕ್ಕಿತ್ತು ಎನ್ನುವಂತಹ ಒಂದು ಸಂದೇಹ. ಬರೋಬ್ಬರಿ 20ಕ್ಕೂ ಅಧಿಕ ಸ್ಥಳೀಯರಿಂದಲೇ ಉಗ್ರರಿಗೆ ಸಹಾಯ ಎನ್ನುವಂತಹ ಒಂದು ಚರ್ಚೆ. ಇದರಲ್ಲಿ 4 ಸ್ಥಳೀಯರ ಪ್ರಮುಖ ಪಾತ್ರದ ಬಗ್ಗೆ ಮಾಹಿತಿ ಲಭ್ಯವಾಗಿರುವಂತಹದ್ದು. ಜಮ್ಮುವಿನ ಪಹಲ್ಗಾಮ್ ಮೇಲೆ ದಾಳಿಗೆ ವ್ಯವಸ್ಥಿತ ಸಂಚು ನಡೆಯಲಾಗಿತ್ತ ಎನ್ನುವಂತಹದ್ದು ಎನ್ಐಎ ತನಿಖೆಯಲ್ಲಿ ಹೊರಬಿತ್ತು ಸ್ಫೋಟಕ ಮಾಹಿತಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಸಾಕಷ್ಟು ತಿಂಗಳುಗಳಿಂದಲೇ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಕಾದು ಕೂತವರಂತೆ. ರಾಕ್ಷಸೀಯ ವರ್ತನೆ ತೋರಿದ ಭಯೋತ್ಪಾದಕರಿಗೆ ಅಲ್ಲಿನ ಸ್ಥಳೀಯ ಅಂದ್ರೆ ಲೋಕಲಿ ಏನು ಸಂಘಟನೆಗಳಿರ್ತಾವೋ ಅವರು ಈ ಉಗ್ರರಿಗೆ ಸಹಾಯ ಅಥವಾ ನೆರವು ಕೊಡದೇ ಇದ್ರೆ ಏಕಾಏಕಿ ಹೆಂಗೆ ನುಗ್ಗೋದಕ್ಕೂ ಸಾಧ್ಯ? ಒಂದು ಭದ್ರತಾ ವೈಫಲ್ಯ. ಆ ಬಗ್ಗೆ ಸುದೀರ್ಘ ಚರ್ಚೆಗೂ ಮುನ್ನ ಅಲ್ಲಿನ ಸ್ಥಳೀಯರು ನೆರವು ಕೊಟ್ಟಿದ್ರಾ ಎನ್ನುವಂತಹದ್ದು ಬಹುದೊಡ್ಡ ಗಂಭೀರ ಚರ್ಚೆಯಾಗಿ ಮಾರ್ಪಟ್ಟಿದೆ. ಸ್ಥಳೀಯರು ಅವರಿಗೆ ನೆರವು ಕೊಡದೇ ಇದ್ರೆ ಹೆಂಗೆ ನುಗ್ಗುತ್ತಾರೆ ಎನ್ನುವಂತಹ ಒಂದು ವಿಚಾರ. ಸೊ ಹಾಗಾದ್ರೆ ನಾವು ರಿವೀಲ್ ಮಾಡಿದ ಸಂಘಟನೆಗಳಿಂದ ಅಥವಾ ಈಗ ಚರ್ಚೆಗೆ ಬರ್ತಾ ಇರತಕ್ಕಂತಹ ಈ ಸಂಘಟನೆಗಳು ಉಗ್ರರಿಗೇನಾದರೂ ನೆರವನ್ನ ಕೊಟ್ಟಿದ್ರ? 3 ತಂಡಗಳು ಮತ್ತು ಓವರ್ ಗ್ರೌಂಡ್ ವರ್ಕರ್ಸ್ನಿಂದ ಸಹಾಯ ಎನ್ನುವಂತಹ ಒಂದು ವಿಚಾರ. ನಿಷೇಧಿತ ಬ್ಯಾಂಡ್ ಈಗಾಗಲೇ ಬ್ಯಾನ್ ಆಗಿರ್ತಕ್ಕಂತಹ ಸಂಘಟನೆಗಳಿಂದ ಜಮಾತೆ ಇಸ್ಲಾಮಿ ಸಂಘಟನೆ ಬ್ಯಾನ್ ಆಗಿಲ್ಲ. ಉಳಿದ ಹಾಗಿನ ಸಂಘಟನೆಗಳು, ಹುರಿಯತ್ ಕಾನ್ಫರೆನ್ಸ್, ಬ್ಯಾನ್ ಆಗಲ್ಪಟ್ಟ ಸಂಘಟನೆಗಳ ಬಣಗಳು ಏನಾದರೂ ಇವರುಗಳಿಗೆ ಸಹಾಯ ಮಾಡಿದ್ರ ಎನ್ನುವಂಥದ್ದು ಇದು ತನಿಖೆಯಿಂದ ಖಚಿತಗೊಳ್ಳದೇ ಇರತಕ್ಕಂತಹ ವಿಚಾರ. ಆದರೆ ತನಿಖೆಗೆ ಒಳಪಟ್ಟಿದೆ. ತನಿಖೆಯ ನಂತರವಷ್ಟೇ ಇದರ ಸತ್ಯಾಸತ್ಯತೆಗಳು ಹೊರಬರಬೇಕು. ಹಾಗಾದ್ರೆ ಈ ಸಂಘಟನೆಗಳು ಇವರಿಗೆ ನೆರವನ್ನ ಕೊಟ್ಟಿದ್ರ? ಬರೋಬ್ಬರಿ 20ಕ್ಕೂ ಅಧಿಕ ಸ್ಥಳೀಯರಿಂದಲೇ ಉಗ್ರರಿಗೆ ಸಹಾಯ ನಡೆದಿತ್ತ. ಇದರಲ್ಲಿ 4 ಸ್ಥಳೀಯರ ಪ್ರಮುಖ ಪಾತ್ರದ ಬಗ್ಗೆ ಈಗಾಗಲೇ ಸಂಭಾವ್ಯ ರೇಖಾಚಿತ್ರಗಳನ್ನು ಕೂಡ ಎನ್ಐಎ ಬಿಡುಗಡೆ ಮಾಡಿದೆ. ಜೊತೆಗೆ ಹೊಸ ಟೆಕ್ನಾಲಜಿಯನ್ನು ಬಳಸಿಕೊಂಡು ಯಾರು ಇದರ ಹಿಂದಿರ್ತಕ್ಕಂತಹ ನೈಜ ಉಗ್ರರು ಎಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂಥ ಕೆಲಸ ಕಾರ್ಯಗಳು ಬಹಳ ಬಿರುಸಿನಿಂದ ಚುರುಕಿನಿಂದ ನಡೀತಾ ಇದೆ. ಒಟ್ಟಾರೆ ಎನ್ಐಎ ತನಿಖೆಯ ಆ ಒಂದು ತೀವ್ರತೆ ನಿಜಕ್ಕೂ ಕೂಡ ಈ ಹಿಂದೆಂದೂ ಕಂಡು ಕೇಳಿರದ ರೀತಿಯಲ್ಲಿ ಎಲ್ಲವೂ ಹೊಸ ಟೆಕ್ನಾಲಜಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಎನ್ಐಎ ಗಂಭೀರವಾಗಿ ಪರಿಗಣಿಸಿಕೊಂಡು ಈ ಒಂದು ತನಿಖೆಯನ್ನು ಶುರು ಹಚ್ಕೊಂಡಿದೆ. ಈಗಾಗಲೇ ಸಂಭಾವ್ಯ ಉಗ್ರರಿಗೆ ನೆರವು ಕೊಟ್ಟ ಕೆಲ ಸಸ್ಪೆಕ್ಟೆಡ್ ರೇಖಾಚಿತ್ರವನ್ನು ಕೂಡ ಈಗ ಎನ್ಐಎ ತಂಡ ರಚಿಸಿದೆ. ಆ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದೆ. ಒಟ್ಟಾರೆ ಸ್ಥಳೀಯರ ಪ್ರಮುಖ ಪಾತ್ರದ ಬಗ್ಗೆಯೂ ಕೂಡ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಏಪ್ರಿಲ್ 15ನೇ ತಾರೀಕು ಪಹಲ್ಗಾಮ್ ರೀಚ್ ಆಗಿದ್ರಂತೆ ಭಯೋತ್ಪಾದಕರು. ಏಪ್ರಿಲ್ 15ನೇ ತಾರೀಕಿಗೆ ರೀಚ್ ಆಗಿದ್ರು. ಬೈಸರನ್ ವ್ಯಾಲಿ ಸೇರಿದಂತೆ 4 ಕಡೆಗಳಲ್ಲಿ ತಿರುಗಾಡ್ತಾ ಇದ್ರು. ಬೈಸರನ್ ವ್ಯಾಲಿ 6 ಕಣಿವೆ, ಬೇತಾಬ್ ಕಣಿವೆ, ಸ್ಥಳೀಯ ಮನರಂಜನಾ ಪಾರ್ಕ್ಗಳಲ್ಲಿ ಟಾರ್ಗೆಟ್ ಆಗಿದ್ವು. ಆದರೆ ಅಲ್ಲೆಲ್ಲ ಮಿಲಿಟರಿ ಸೆಕ್ಯೂರಿಟಿ ಹೆಚ್ಚಾಗಿದ್ದ ಕಾರಣ ಆ ಜಾಗಕ್ಕೆ ಬಂದಿರಲಿಲ್ವೇನೋ. ಪಹಲ್ಗಾಮ್ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ರು. ಏಪ್ರಿಲ್ 22ನೇ ತಾರೀಕು 4 ಭಯೋತ್ಪಾದಕರಿಂದ ಅತ್ಯಂತ ಪೈಶಾಚಿಕ ನರಮೇಧವೊಂದು ನಡೆದು ಹೋಯಿತು. ಏಪ್ರಿಲ್ 20ರಂದೇ ಪಹಲ್ಗಾಮ್ಗೆ ಬಂದು ಹೋಗಿದ್ರಂತೆ ಈ ಭಯೋತ್ಪಾದಕರು. 15ನೇ ತಾರೀಕು ಪಹಲ್ಗಾಮ್ ರೀಚ್ ಆಗಿದ್ರಂತೆ ಭಯೋತ್ಪಾದಕರು. ಬೈಸರನ್ ವ್ಯಾಲಿ ಸೇರಿದಂತೆ 4 ಕಡೆಗಳಲ್ಲಿ ತಿರುಗಾಡಿದ್ದಾರೆ. ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರ್ತಕ್ಕಂತಹ ಕ್ಯಾರೆಕ್ಟರ್ಗಳು ಫುಲ್ ಟೈಮರ್ ಆಗಿರ್ತಾರೆ.
ಯಾವ ಭಾಗಕ್ಕೂ ಹೋಗಬೇಕು, ಯಾವ ಭಾಗದಲ್ಲಿ ಹೋಗಿ ಯಾವ ತರಹದ ತೀವ್ರತೆಯ ಹಾನಿಗಳನ್ನು ಮಾಡಬೇಕು ಅವೆಲ್ಲವೂ ಕೂಡ ಅವರ ಮಸ್ತಿಷ್ಕದಲ್ಲಿ ತುಂಬ ಹೋಗಿರುತ್ತೆ. ಹಾಗಾಗಿ ಎಲ್ಲಿ ಸೆಕ್ಯೂರಿಟಿ ತುಂಬ ದುರ್ಬಲವಾಗಿರುತ್ತೆ, ಎಲ್ಲಿ ಸೆಕ್ಯೂರಿಟಿ ಟೈಟ್ ಆಗಿರುತ್ತೆ ಎಲ್ಲವನ್ನು ಕೂಡ ರೇಖೆ ಮಾಡ್ಕೊಂಡಿರ್ತಾರೆ ಭಯೋತ್ಪಾದಕರು. ಸೊ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಗಡಿ ಭಾಗ ಭಾರತದ ಅತ್ಯಂತ ಸೂಕ್ಷ್ಮ ಗಡಿ ಅಂತ ಕರೆಸಿಕೊಳ್ಳುತ್ತೆ. ಯಾವ ಸ್ಥಳಕ್ಕೆ ಅಧಿಕ ಮಿಲಿಟರಿ ಪಡೆಯನ್ನು ಹಾಕಬೇಕು, ಯಾಕೆ ಹಾಕಬಾರದು, ಎಲ್ಲ ಹಾಕಬೇಕು ಎನ್ನುವಂಥದ್ರ ಬಗ್ಗೆ ರಕ್ಷಣಾ ಪಡೆಗಳು ತೀರ್ಮಾನ ಮಾಡುತ್ತೆ. ಸೊ ಅಲ್ಲಿ ಕೆಲವೊಂದು ಕಡೆ ಸೆಕ್ಯೂರಿಟಿನೇ ಇರಲಿಲ್ಲ. ಆ ಪ್ರದೇಶವನ್ನು ಅತ್ಯಂತ ಸುಸ್ಪಷ್ಟವಾಗಿ ಗುರುತಿಸಿಕೊಳ್ತಾರೆ. ಈ ಪ್ರದೇಶಕ್ಕೆ ಬಂದ್ರೇ ನಮ್ಮ ಇಚ್ಛೆಗಳು ಈಡೇರುತ್ತೆ ಎನ್ನುವಂಥದ್ದು ಭಯೋತ್ಪಾದಕರಿಗೆ ಗೊತ್ತು. ಹಾಗಿದ್ದಂತಹ ಸಂದರ್ಭದಲ್ಲಿ ಏಪ್ರಿಲ್ 15ನೇ ತಾರೀಖಿಗೆ ಬಂದು ರೇಖೆ ಮಾಡ್ಕೋತಾರೆ. ಜಮ್ಮು ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲೂ ಎನ್ಐಎ ತೀವ್ರ ಸುತ್ತಾಟ ಮಾಡ್ತಾ ಇದೆ. ಕುಶ್ವಾರ, ಹಂದ್ವಾರ, ಅನಂತನಾಗ್, ಟ್ರಾಲ್, ಪುಲ್ವಾಮಾ ಹೀಗೆ ಸಾಕಷ್ಟು ಕಡೆಗಳಲ್ಲಿ, ಸೋಪೋರ್, ಬಾರಾಮುಲ್ಲಾ, ಬಂಡೀಪೋರ ಸೇರಿ ಹಲವೆಡೆ ಸರ್ಚಿಂಗ್ ನಡೀತಾ ಇದೆ. ಇದುವರೆಗೆ 2500ಕ್ಕೂ ಹೆಚ್ಚು ಸ್ಥಳೀಯರ ತೀವ್ರ ವಿಚಾರಣೆ ಕೂಡ ನಡೆದಿದೆ. ಇನ್ನು 185 ಮಂದಿಯನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಉನ್ನತ ತನಿಖೆಗಾಗಿ ದಾಳಿ ವೇಳೆ ಉಗ್ರರಿಂದ 3 ಸ್ಯಾಟಲೈಟ್ ಫೋನ್ ಬಳಕೆ. ಈಗಾಗಲೇ ಎನ್ಐಎ ತಂಡದಿಂದ 2 ಸ್ಯಾಟಲೈಟ್ ಫೋನ್ ಟ್ರೇಸ್ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಎನ್ಐಎ ತೀವ್ರ ಸುತ್ತಾಟವನ್ನ ಮಾಡ್ತಾ ಇದೆ, ತೀವ್ರ ಶೋಧ. ಅದರಲ್ಲಿ ಅತ್ಯಂತ ಸೆನ್ಸಿಟಿವ್ ಕುಪ್ವಾರ, ಹಂದ್ವಾರ, ಅನಂತನಾಗ್, ಟ್ರಾಲ್ ಈ ತರಹದ ಏರಿಯಾ, ಸೋಪೋರ್, ಬಾರಾಮುಲ್ಲಾ, ಬಂಡೀಪೋರ ಸೇರಿ ಹಲವೆಡೆ ಸರ್ಚಿಂಗ್ ಕೂಡ ನಡೀತಾ ಇದೆ. 2500ಕ್ಕೂ ಹೆಚ್ಚು ಸ್ಥಳೀಯರ ತೀವ್ರ ವಿಚಾರಣೆ ನಡೆಸಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಆ ಪೈಕಿ 185 ಮಂದಿಯನ್ನ ಕಸ್ಟಡಿಗೆ ತೆಗೆದುಕೊಂಡು ಮತ್ತಷ್ಟು ವಿಚಾರಣೆ ಮಾಡೋ ಸಾಧ್ಯತೆಗಳು ಕೂಡ ಇದೆ. ಸ್ಯಾಟಲೈಟ್ ಫೋನ್ಗಳನ್ನು ಬಳಸ್ತಾ ಇದ್ರಂತೆ. ಸ್ಯಾಟಲೈಟ್ ಫೋನ್ ಅದರಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ತರಹದ್ದಿದೆ. 200 ಮೀಟರ್ ಒಳಗಾಗಿ ಮಾತನಾಡುವಂತಹದ್ದು. ಸೊ ಭಯೋತ್ಪಾದಕರಿಗೆ ಖಬ್ರಿ ರೂಪದಲ್ಲಿ ಸಂದೇಶ ರವಾನಿಸುವಂತಹದ್ದು ಉಗ್ರರು ಮತ್ತು ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಮಾತ್ರ ಬಳಸಲು ಅನುಮತಿ ಇರತಕ್ಕಂತಹ ಸ್ಯಾಟಲೈಟ್ ಫೋನ್ ಅದನ್ನು ಬಳಸ್ತಾ ಇದ್ರಂತೆ. ಹಾಗಾಗಿ ಅದನ್ನು ಕೂಡ ಟ್ರೇಸ್ ಮಾಡಲಾಗಿದೆ. ಈ ಹಿಂದೆ ಯಾರ್ಯಾರು ಮಾತನಾಡಿದ್ದಾರೆ, ಯಾರ ಸಂಭಾಷಣೆಯಲ್ಲಿ ಭಯೋತ್ಪಾದನೆಗೆ ಸಂಬಂಧಪಟ್ಟಂತಹ ಮಾತುಗಳು ಉಲ್ಲೇಖ ಆಗಿದೆಯಾ, ಈ ಅರ್ಥದಲ್ಲಿ ತನಿಖೆಗೆ ಒಳಪಡಿಸಲಾಗಿದೆ. ಸ್ಯಾಟಲೈಟ್ ಫೋನನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಏಪ್ರಿಲ್ 15ನೇ ತಾರೀಖೆ ಪಹಲ್ಗಾಮಿಗೆ ಬಂದು ಸುತ್ತಾಡಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಎಲ್ಲವನ್ನೂ ಕೂಡ ಬರ್ಕಂಡು ಅದರಂತೆಯೇ ಮಾಡಿ ಮುಗಿಸಲು ಪ್ರಯತ್ನ ಪಟ್ಟು ಸ್ಥಳೀಯರ ಸಹಾಯವನ್ನು ಪಡ್ಕೊಂಡಿದ್ರ ಅಥವಾ ಇಲ್ವಾ? ಹಾಗಾದರೆ ಇವರಿಗೆ ಹೆಲ್ಪ್ ಮಾಡಿದವರು ಯಾರು, ನೆರವು ಕೊಟ್ಟವರು ಯಾರು, ಸಂದೇಶ ರವಾನಿಸಿದವರು ಯಾರು, ಭದ್ರತಾ ವೈಫಲ್ಯನ ಬೇರೆ ಬೇರೆ ಕಾರಣಗಳಿದಾವ, ಎಲ್ಲವೂ ಕೂಡ ಎನ್ಐಎ ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಿದೆ.